ಸುರಭಿ ಅವರನ್ನ ಕೇಳ್ತೀನಿ. ಸುರಭಿ ಅವರೇ, ನಾಗರಾಜ್ ಯಾದವ್ ಅವರು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದರು, ಭರತ್ ರೆಡ್ಡಿ ಅವರು ಮಾತನಾಡಿದ್ದನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ, ಅದು ಸರಿಯಲ್ಲ, ಒಬ್ಬ ಲಾ ಮೇಕರ್ ಆಗಿ ಆ ರೀತಿ ಮಾತನಾಡಬಾರ್ದು. ಬಟ್ ಆ ಕಡೆಯಿಂದಲೂ ಪ್ರಚೋದನೆ ಆಗಿದೆ, ಪ್ರಚೋದನೆಗೆ ಪ್ರತಿಕ್ರಿಯೆ ಆಗಿದೆ ಇಲ್ಲಿ ಅಂತ, ನಿಮ್ ಕಡೆಯಿಂದಲೂ ತಪ್ಪುಗಳಾಗಿದೆ ಅಂತ. ಅಲ್ಲ, ಒಂದ್ ನಿಮಿಷ, ಬರೀ ಮಾತಾಡಿದ್ರು ಅಷ್ಟಕ್ಕೆ ನಿಂತಿಲ್ಲ. ಇವತ್ತು ನಾವು ನಾಪಿಸ್ಕೊಳ್ಬೇಕಾಗಿರೋಂಥದ್ದು ಒಬ್ರು ಯುವಕರ ಜೀವನ ಹೋಗಿದೆ ಇದರಲ್ಲಿ. ಅದನ್ನ ಮರ್ತು ಬಿಟ್ರ ಇವರು? ಅಲ್ಲಿ ಹೋಗಿ ಬ್ಯಾನರ್ ಅಲ್ಲೇ ಕಟ್ಟಬೇಕು, ನಾನು ರಾಜಕೀಯ ಸೇಡ್ ತೀರಿಸ್ಕೊಳ್ಳೇಬೇಕು, ನಾನು ಈ ತರ ಮಾತೇ ಆಡ್ಲೇಬೇಕು. ತಾವು ಸೀನಿಯರ್ ಪೊಲಿಟಿಷಿಯನ್, ಮೇಲ್ಮನೆಯ ಸದಸ್ಯರು, ಅವರು ಪಾರ್ಟಿಯ ಜವಾಬ್ದಾರಿಯುತ ವಕ್ತಾರರು, ಅವ್ರು ಮಾತಾಡುವಾಗ ಮಾತಾಡೋದ್ಬಿಡಿ. ನಿಮ್ಮ ಹಿನ್ನೆಲೆ ಸರಿ ಇಲ್ಲ. ಒಂದು ಜೀವಕ್ಕೆ ಬೆಲೆ ಕೊಡಬೇಕಾ? ನಾಗರಾಜ್ ಯಾದವ್ ಅವರೇ, ನೀವು ಒಬ್ರು ಸೀನಿಯರ್ ಪೊಲಿಟಿಷಿಯನ್, ಒಬ್ರು ಮೇಲ್ಮನೆಯ ಸದಸ್ಯರು, ಅವ್ರು ಮಾತಾಡುವಾಗ ಮಾತಾಡೋದನ್ನು ಕೇಳಿಸ್ಕೊಳ್ಳುವಂತ ಕೇಳಿಸ್ಕೊಳ್ಬೇಕು, ಮೊದಲು ಕೇಳಿಸ್ಕೊಳ್ಬೇಕು. ನಾನು ಒಂದು ಸಲಹೆ ಕೊಡ್ತೀನಿ ಸಿಸ್ಟರ್ಗೆ, ರಚನಾತ್ಮಕ ವಿಚಾರಗಳನ್ನ ಮಾತಾಡಿ. ನಿಮಗೆ ಬೇಕಾದಂಗೆ ಮಾತಾಡಬೇಕು, ಒಳ್ಳೆ ಕಥೆ ಆಯ್ತಲ್ಲ, ನಿಮಗೆ ಬೇಕಾದಂಗೆ ಅವ್ರು ಮಾತಾಡಬೇಕು. ಸತ್ಯದ ಅನಾವರಣ ಆಗಬೇಕಾಗ್ತದೆ. ರಚನಾತ್ಮಕ ಅವರು ನೀವು ಮಾತಾಡಿ, ನೀವು ಅವ್ರಿಗೆ ಬೇಕಾದಂಗೆ ಮಾತಾಡಿ. ಸಮಯವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು, ಅದನ್ನು ಬಿಟ್ಟು ಕಿರ್ಚಿದ್ರೆ ಏನೂ ಉಪಯೋಗ ಇಲ್ಲ. ಒಂದು ಜೀವ ಹೋಗ್ಲಿಕ್ಕೆ ಕಾರಣ ಯಾರು? ನಾಗರಾಜ್ ಯಾದವ್ ಅವರೇ, ನಮ್ಮ ಸಂಸ್ಥೆಯ, ನಮ್ಮ ಚಾನೆಲ್ ನ ಅರ್ಧ ಗಂಟೆ ಸಮಯವನ್ನ ಇದಕ್ಕಾಗಿ ವಿನಿಯೋಗ ಮಾಡ್ತಾ ಇದೀವಿ. ನಮ್ಮ ಅಮೂಲ್ಯ ಸಮಯನ ವಿನಿಯೋಗ ನಾನು ಮಾತಾಡ್ತಾ ಇದ್ದೀನಿ. ಸರ್ಕಾರ ನಿಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಅವ್ರದನ್ನು ಕೇಳಿಸ್ಕೋಬೇಕು. ಇವತ್ತು ನಾವ್ ಯಾರು ಮಾತಾಡಬಾರ್ದು ಅಂತಾನೆ ಇರೋದು. ದಯವಿಟ್ಟು ನಿಮಗೆ ಇಲ್ಲ ಅಂದ್ರೆ ಕೇಳಿಸ್ಕೊತೀರಾ? ನಾಗರಾಜ್ ಯಾದವ್ ಅವರು ಇವತ್ತು ಯಾರು ಮಾತಾಡಬಾರ್ದು ಅಂತ ಡಿಸೈಡ್ ಆಗಿ ಬಂದಿದ್ದಾರೆ. ಯಾರು ಮಾತಾಡಬಾರ್ದು ಅಂತ ಡಿಸೈಡ್ ಆಗಿ ಬಂದಂಗಿದೆ. ಹೆಣದ ಮೇಲೆ ರಾಜಕೀಯ ಮಾಡಬೇಡಿ, ಯಾರನ್ನು ಮಾತಾಡಕ್ಕೆ ಬಿಡಲ್ಲ ಅಂತ ಡಿಸೈಡ್ ಆಗಿ ಬಂದಿದ್ದಾರೆ. ನಾಡಿನ ಬಳ್ಳಾರಿಯ ಸಂಸ್ಕೃತಿನ ಚೇಂಜ್ ಮಾಡಿದವರು, ಇಂತ ಪ್ರಸಿದ್ಧವಾದ ಜಾಗ ಗೊತ್ತಾ, ಅದನ್ನ ಹಾಳು ಮಾಡಿದವರು. ಇಂಟಾಲರೆನ್ಸ್ ಇರಬಾರ್ದು ನಾಗರಾಜ್ ಯಾದವ್. ನಾನು ನಿಮ್ಮ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ, ಇಂಟಾಲರೆನ್ಸ್ ಇರಬಾರ್ದು. ಕಂಟಿನ್ಯೂ ಮಾಡಿ. ಎಸ್ ಸರ್, ಇಷ್ಟೊಂದು ಮಾತಾಡ್ತಾರಲ್ಲ, ನಾವು ಒಂದು ಮಾತಂದ್ರೆ ಅವ್ರು ಹೆದರ್ಕೊಂಡು ಸುರಭಿ ಅವರೇ, ನಮ್ಮನ್ನ ನೀವು ಸ್ಮಾಲ್ ಕಿಡ್ಸ್ ಅಂತ ಗೌರವದಿಂದ ಹೇಳಿದ್ದೀನಿ. ನನಗ್ ಶಿಸ್ತಿದೆ, ನೀವು ಮಾತಾಡೋದನ್ನ ಕೇಳಿಸ್ಕೊಂಡು ವಾಪಸ್ ಹೇಳೋದಕ್ಕೆ. ನಿಮಗೆ ನಾನು ಮಾತಾಡೋದಕ್ಕೂ ಶಿಸ್ತಿಲ್ಲ, ನನ್ನ ಸ್ಮಾಲ್ ಕಿಡ್ ಅಂತ ಹೇಳ್ತೀರಾ? ಹೌದು, ಬರಲ್ಲ. ಹೌದ್ರಿ, ನನ್ನ ಮಗಳು ಸಮಾನವಾಗಿ ಹೇಳ್ತೀನಿ. ನಾನು ರಚನಾತ್ಮಕ ಕೆಲಸ ಮಾಡಬೇಕು, ನಾಯಕತ್ವ ವಹಿಸಬೇಕು, ಇಲ್ಲ ಸಲ್ಲ ಆರೋಪಗಳನ್ನ ಆಡಳಿತ ಮಾಡಬೇಕು ಅನ್ನೋದ್ರೆ ಪ್ರಚೋದನೆಯೇ ಕಾರಣ. ಕೇಳಿಸಿಕೊಳ್ಳುವಂತ ತಾಳ್ಮೆ ಇರಬೇಕು ನಾಗರಾಜ್ ಯಾದವ್ ಅವರೇ, ಆಡಳಿತ ಪಕ್ಷದಲ್ಲಿ ಇದೀರಿ ನೀವು. ಆಯ್ತು, ಹೇಳಿ. ಎಸ್, ಇವತ್ತು ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಒಂದು ಎಕ್ಸಾಂಪಲ್ ಇದು. ಯಾವತ್ತು ಕಾಂಗ್ರೆಸ್ಗೆ ನಿಜವಾಗ್ಲೂ ನಡೀತಿರುವಂತಹ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ವೋ, ಇಲ್ಲ ನಾನು ದಯವಿಟ್ಟು ವೀಕ್ಷಕರು ಹೇಳ್ತಾರೆ, ದಯವಿಟ್ಟು ಅವ್ರು ಇವತ್ತು ಕಾಮೆಂಟ್ ಮಾಡಿ ಹೇಳ್ತಾರೆ ಲೈವ್ ಅಲ್ಲಿ, ಭರತ್ ರೆಡ್ಡಿ ಅವರು ಸರ್ ಒಂದ್ 2 ನಿಮಿಷ ನಾಗರಾಜ್ ಯಾದವ್ ಅವರೇ, ತಾವು ದೊಡ್ಡ ಹುದ್ದೆಯ ನಿರೀಕ್ಷೆಯಲ್ಲಿ ಇವತ್ತು ಮಾತಾಡಿ, ಆ ದೊಡ್ಡ ಹುದ್ದೆಯನ್ನ ನಿಭಾಯಿಸೋದಕ್ಕೆ ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಬಹಳ ಮುಖ್ಯ. ಆ ತಾಳ್ಮೆಯನ್ನು ಕಾಯ್ದುಕೊಳ್ಳಿದ್ದಾರೆ. ಇಟ್ಕೊಂಡು ಮಾತಾಡ್ಲಿಕ್ಕೆ ಸುಳ್ಳು ಆರೋಪಗಳನ್ನ ಹೆಣದ ಮೇಲೆ ರಾಜಕಾರಣ ಮಾಡೋದನ್ನ ನಾಗರಾಜ್ ಯಾದವ್ ಹೆಣದ ಮೇಲೆ ರಾಜಕೀಯ ಮಾಡಿ ನಮ್ಮ ಲೂಟಿಕೋರರ ಸರ್ಕಾರ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಬರೀ ಬಾಯಿ ಬಂದಂಗ ಅವಾಗಿಂದ ಮಾತಾಡ್ತಿದ್ದಾರೆ. ಏನ್ರಿ ನೀವು ಮಾತಾಡ್ತಿದ್ರೆ ಆರಂಭದಿಂದ? ಏನ್ರಿ ಮಾತಾಡ್ತಿದ್ರೆ ನಾಗರಾಜ್ ಯಾದವ್ ಅವರೇ? ನಿಮ್ಗೆ ಏನಾದ್ರು ಸಮಯ ಏನಾದ್ರು ಇದೆಯಾ ನಿಮ್ಗೆ? ಅವಾಗಿಂದ ಮಾತಾಡ್ತಾನೆ ಏನ್ ಮಾತಾಡ್ತಿದ್ದೀರಾ? ಬಳ್ಳಾರಿನಲ್ಲಿ ಕನ್ಫರ್ಮ್
ಸಂಸ್ಕೃತಿ ಬಂದಿದೆ. ಮಹಿಳೆಯರ ಮೇಲೆ ರಾಜಕೀಯ ಲೂಟಿಕೋರರಾಗಿದ್ದೀರಾ. ಬಳ್ಳಾರಿ JDS ಗೆ ನೆಮ್ಮದಿಯ BJP ಗೆ ಬಗ್ಗೆ ಬಿಡ್ತಿಲ್ಲ. ಜನ ಬುದ್ಧಿ ಕಲಿಸ್ತಾರೆ. ಯಾರಿಗೂ ಮಾತಾಡಕ್ಕೆ ಅವಕಾಶ ಸಿಗಲಿಲ್ಲ. ನಾಗರಾಜ್ ಯಾದವ್ ಅವರೇ. ಒಬ್ಬ ಶಾಸಕರ ಹೆಂಡತಿ ಸೋಲ್ತಾರೆ. ಯಾರು ಸೋಲ್ತಾರೆ. ಸೋಲ್ತಾರೆ. ನಾಗರಾಜ್ ಯಾದವ್ ಅವರೇ, ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ಸಮಯ ಬಹಳ ಕಡಿಮೆ ಇದೆ. ಉಮೇಶ್ ರೆಡ್ಡಿ ಬೇರೆ ಆಡಳಿತ ಪಕ್ಷದ ಆಡಳಿತ ಪಕ್ಷದ ಕಡೆಯಿಂದ ಕಾನೂನು ಪರಿಪಾಲನೆ ಗೊತ್ತಿಲ್ಲ ಅವ್ರಿಗೆ. ಆಶಯಗಳು ಗೊತ್ತಿಲ್ಲ ಅವ್ರಿಗೆ. ಕ್ರಿಮಿನಲ್ ಲಾ ಅಂದ್ರೆ ಏನಂತ ಗೊತ್ತಿಲ್ಲ. ಯಾರು ಮಾಡಿದ್ರೆ ಮಾಡಬೇಕಂತ ಏನು ನಾಗರಾಜ್ ಯಾದವ್ ಅವರೇ, ಕೆಲಸ ಮಾಡಲ್ಲ. ಸಮಯ ಮೀರೋಯ್ತು. ನಾನು ಅಸಹಾಯಕನಾದಂತ ಸ್ಥಿತಿಯಲ್ಲಿ ನಾನು ಹೇಳ್ತೀನಿ ಕೇಳಿ, ಹೆಣ್ಣು ಮೇಲೆ ರಾಜಕೀಯ ಮಾಡ್ತಕ್ಕಂಥದ್ದನ್ನ ನಾಗರಾಜ್ ಯಾದವ್ ಕ್ರಮ ಕೈಗೊಂಡಿದ್ದಾರೆ. ದೂರು ಪ್ರತಿದೂರವಾಗಿದೆ. ಇನ್ವೆಸ್ಟಿಗೇಷನ್ ಕ್ರಮ ಕೈಗೊಳ್ತಾರೆ. ನನಗೆ 3 ನಿಮಿಷ ಸಿಗುತ್ತೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಅಶ್ವಿನ್, ಪ್ಲೀಸ್ ಪ್ಲೀಸ್ ಒಂದ್ ನಿಮಿಷ. ನಾಗರಾಜ್ ಯಾದವ್ ಅವರೇ, ಒಂದು ಪ್ರಶ್ನೆಗೆ ನಾನು ಮಾತಾಡಬೇಕು. ಸುಳ್ಳುಗಾರ ಯಾರು, ಅಧಿಕಾರ ದಾಳಿಗಳು ಯಾರು, ಅವಕಾಶವಾದಿಗಳು ಯಾರು, ಎಲ್ಲರಿಗೂ ಗೊತ್ತಿದೆ. ವೈಯಕ್ತಿಕ ವಿಚಾರಗಳಿಗೆ ಯಾಕೆ ಮಾತಾಡ್ತೀರಿ? 19 ಸೀಟ್ ಬಂದಿದೆ. ಅಶ್ವಿನ್, ಅವ್ರ ಕಥೆ ಹೇಳಿ ಅವ್ರಿಗೆ. ನಾಗರಾಜ್ ಯಾದವ್ ಅವರೇ, 136 ಅಶ್ವಿನ್ ಪ್ಲೀಸ್ JDS BJP ಜೀವಮಾನದಲ್ಲಿ ನಾಗರಾಜ್ ಯಾದವ್ ಅವರೇ, ಸಾಧ್ಯವೇ ಇಲ್ಲ. ಯಾದವ್ ಅವರೇ, ಇಲ್ಲಿ ಕೇಳಿಸ್ಕೊಳ್ಳಿ. ಯಾದವ್ ಅವರೇ, ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಇರೋದು ಪೊಲೀಸರಿಗೆ. ಒಂದ್ ನಿಮಿಷ. ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಇರೋದು ಪೊಲೀಸರಿಗೆ. ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಇರೋದು ಪೊಲೀಸರಿಗೆ. ಅಲ್ಲಿ ಖಾಸಗಿ ಗಂಡಾನೆಲ್ಲ ಫೈರ್ ಮಾಡ್ತಾರೆ. ಇದು ಸರ್ಕಾರದ ಕಾನೂನು ಸರ್ಕಾರದ ಕಾನೂನು ಸುವ್ಯವಸ್ಥೆ ಇದೆ. ರಾಜಕೀಯ ಮಾಡ್ತಾರೆ, ಗೋಲಿಬಾರ್ ಮಾಡ್ತಾರೆ ರೈತರ ಮೇಲೆ. ನಿಯತಿ ಇದೆ ಅವ್ರಿಗೆ. ಎಲ್ಲಿಗೋ ಯಾಕೆ ಹೋಗ್ತೀರಿ? ಕರ್ನಾಟಕ ಗಡಿಗಳನ್ನ ಬದಲಾವಣೆ ಮಾಡ್ತಾರೆ. ನಿಯತಿ ಇದೆ ಅವ್ರಿಗೆ. ಕರ್ನಾಟಕ ಖಜಾನೆಯನ್ನ ಲೂಟಿ ಹೊಡಿತಾರೆ. ನಿಯತಿ ಇದೆ ಅವ್ರಿಗೆ. ತಿರಸ್ಕಾರ ಮಾಡಿರ್ತಕ್ಕಂಥವ್ರು ಅವಕಾಶವಾದಿಗಳು, ಕೋಮುವಾದಿಗಳು ಅವ್ರ ಮಾತನ್ನ ಯಾವನ್ ಕೇಳ್ತಾರೆ? ಎಲ್ಲೆಲ್ಲಿಗೋ ಹೋಗ್ತೀರಾ ನಾಗರಾಜ್ ಯಾದವ್ ಅವರೇ? ಪಾಲಿಟಿಕ್ಸ್ ಯಾರು ಇದ್ರೆ JDS ಪಾರ್ಟಿ ನನ್ನ ಪ್ರಶ್ನೆ ಇದ್ದಿದ್ದೇನು? ಅಲ್ಲ, ನನ್ನ ಪ್ರಶ್ನೆ ಏನಿದೆ? ಈ ರೀತಿ ಆದ್ರೆ ಡಿಬೇಟ್ ಮಾಡೋದಕ್ಕಾಗಲ್ಲ ನಾಗರಾಜ್ ಯಾದವ್. ಜನಾರ್ದನ್ ರೆಡ್ಡಿ ಅವರು ಪ್ರಚೋದನೆಗೆ ಕಾರಣ ಆಗಿರ್ತಕ್ಕಂಥವ್ರು. ಅವರ ಕಡೆ ಇರ್ತಕ್ಕಂಥವ್ರು ಹೇಳ್ತೀನಿ ಕೇಳಿ. ಅವರ ಮೇಲೆ ಅವರ 11 ಫಸ್ಟ್ 11 ವಿಚಾರದಲ್ಲಿ ಪ್ರತಿದೂರನ್ನ ನಾಗರಾಜ್ ಯಾದವ್ ಕೊಡ್ತಾರೆ. ಅವರ ಡಿಬೇಟ್ ಹಾಳು ಮಾಡಬೇಕು ಅಂತಾನೆ ಬಂದಂಗಿದೆ. ಯಾರು ಹೇಳಿ ಮಾಡಿದ್ರು? ಸತ್ಯ ಹೇಳಲ್ರಿ. ಕಾಂಗ್ರೆಸ್ ಬ್ಲೇಮ್ ಮಾಡೋದು ಕೇಳ್ಬೇಕಾ? ಒಬ್ಬರು ಮಾತಾಡೋದು ಮತ್ತೊಬ್ರು ಗೊತ್ತಿಲ್ಲ. ಬಳ್ಳಾರಿ ಬಗ್ಗೆ ಮಾತಾಡೋದು, ಉಮೇಶ್ ರೆಡ್ಡಿ ಬಗ್ಗೆ ಮಾತಾಡ್ತಾರೆ. ವಿಷಯ ಗೊತ್ತಿಲ್ಲದೆ ಇಟ್ಕೊಂಡು ಡಿಬೇಟ್ ಮಾಡಿದ್ರು ನೀವು ಅರ್ಥ ಮಾಡ್ಕೋಬೇಕು. ನೀಡ ಮೆಚೂರಿಟಿ ಟು ಕಾಲ್ ಪೀಪಲ್. ನಾನು ಹೇಳಿದ್ದನ್ನು ಕೇಳುವಂತವರಾದ್ರೆ ನಾನು ಹೇಳ್ಬೋದು. ನಿಮ್ಮೊಟ್ಟಿಗೆ ಮಾತಾಡ್ತಾ ಹೋಗ್ತಾರೆ, ಪೋಷಿಸ್ತಿದ್ದಾರೆ, ಶೂಟ್ ಮಾಡಿದ್ದಾರೆ. ಬಡಪಾಯಿ ಕೇಳ್ಕೊಳ್ಳಿ. ಯಾರು ಜವಾಬ್ದಾರಿ ತಗೊಳ್ಳಲ್ವೋ ಅವರಿಗೆ ನಮ್ಮಲ್ಲಿ ಜಾಗ ಇಲ್ಲ, ಸ್ಥಾನ ಇಲ್ಲ. ಇದು ಕಟ್ಟುನಿಟ್ಟಿನ ಕ್ರಮ. ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಅಲ್ಲಿ ಖಾಸಗಿ ಅಂಗರಕ್ಷಕರಿಗೆ ಕೊಟ್ಟಿದ್ದೀರಿ ನಾಗರಾಜ್ ಯಾದವ್. ಖಾಸಗಿ ಅಂಗರಕ್ಷಕರಿಗೆ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಕೊಟ್ಟಿದ್ದೀರಿ. ಅಶ್ವಿನ್ 1% ಮಾತಾಡಕ್ಕಾಗಲ್ಲ. ಐ ಚಾಲೆಂಜ್ ಬೋತ್ ದ ಪೀಪಲ್. ಅಶ್ವಿನ್, ಥ್ಯಾಂಕ್ ಯು ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಸುರಭಿ ಅವರಿಗೂ ಧನ್ಯವಾದ, ಯಾದವ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.